ಶ್ರೀಯನ್ನು ಕೂಡ ಪಡ್ಕೊಂಡಿದ್ದೀರಾ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪದ್ಮಶ್ರೀ ತಗೊಳ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ನಿಮ್ಗೆ? ಒಬ್ಬ ಮನುಷ್ಯ ಜೀವಮಾನದಲ್ಲಿ ಒಂದು ಪದ್ಮಶ್ರೀ ಪಡೆಯುವುದು ಅಂದ್ರೆ ನಿಜಕ್ಕೂ ಅದು ಬಹಳ ಸಂತೋಷದಾಯಕವಾದಂತ ವಿಚಾರ. ನಾನು ಕನಸಲ್ಲೂ ಕಂಡಿರಲಿಲ್ಲ. ಆದ್ರೆ ನನ್ನ ಕೆಲಸವನ್ನ ನಿರ್ವಹಿಸಿದ್ದೆ ಪ್ರಾಮಾಣಿಕವಾಗಿ. ಆ ಸ್ಥಳಕ್ಕೆ ಹೋಗಿ ನಮ್ಮ ಪ್ರಧಾನಮಂತ್ರಿಗಳ ಮುಂದೆ ನಮ್ಮ ರಾಷ್ಟ್ರಪತಿಯವರಿಂದ ಆ ಪ್ರಶಸ್ತಿಯನ್ನ ಪಡೆದದ್ದು ರೋಮಾಂಚನಕಾರಿಯಾದ ವಿಷಯ. ಆಕ್ಚುಲಿ ನಮ್ಮ ಅಡ್ಗೆ ಮನೆಗೆ ಬರೋರು ಎಲ್ಲರೂ ಅವರೇ ಅಡ್ಗೆ ಮಾಡಿ ನನಗೆ ತಿನ್ನಿಸ್ತಾರೆ ಸರ್. ಬಟ್ ಇವತ್ತು ಅದ್ಭುತವಾದ ಅತಿಥಿಗೆ ನನ್ನ ಕೈಯಿಂದ ಅಡ್ಗೆ ಮಾಡಿ ನಾನು ಕೊಡ್ತೀನಿ ಸರ್. ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬೇಕು. ಸೊ ಇವತ್ತು ನಾವು ನಮ್ಮ ಅಂಕೇಗೌಡ ಸರ್ಗೋಸ್ಕರ ಮಾಡ್ತಾ ಇದೀವಿ ತ್ರಿವರ್ಣ ಇಡ್ಲಿ. ಸರ್ ನಿಮ್ಗೋಸ್ಕರ ಅಡುಗೆ ಶುರು ಮಾಡ್ಬಿಡ್ಲಾ? ಥ್ಯಾಂಕ್ ಯು ಮೇಡಮ್, ಶುರು ಮಾಡಿ. ಓಕೆ, ಸೊ ನಿಮ್ಗೋಸ್ಕರ ಇವತ್ತು ನಾನು ತ್ರಿವರ್ಣ ಇಡ್ಲಿ ರೆಡಿ ಮಾಡೋಣ ಅಂತ. ಅಂದ್ರೆ ನಮ್ಮ ಭಾರತ ದೇಶದ ಒಂದು ಹೆಮ್ಮೆಯ ಧ್ವಜ ಏನಿದೆಯಲ್ಲ ಅದರ ಕಲರ್ ಅಲ್ಲಿ ಇಡ್ಲಿ ಮಾಡ್ಕೊಡೋಣ ಅಂತ ಇದೀನಿ. ಸೊ ಇಡ್ಲಿ ಮಾಡ್ತಾ ಮಾಡ್ತಾ ಇಡ್ಲಿ ಬೇಯತ್ತೆ ಸರ್. ನಿಮ್ಮ ವಿಚಾರಗಳನ್ನ ಒಂದಷ್ಟು ನನ್ನ ಜೊತೆಗೆ ಬೇಯಿಸ್ಬೇಕು. ಖಂಡಿತ ಮೇಡಮ್, ಇದೊಂದು ಸುವರ್ಣ ಅವಕಾಶ. ಅಯ್ಯೋ ಸರ್, ಇದು ನನ್ನ ಜನ್ಮದಲ್ಲೇ ಇವತ್ತಿನ ದಿನ ಅಥವಾ ಇವತ್ತಿನ ಕ್ಷಣ ಏನಿದೆ ಅಲ್ಲ, ಬಂಗಾರದ ಪುಟಗಳು ಸರ್ ಇವತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಷ್ಟು ಅದ್ಭುತವಾದ ಜೀವದ ಜೊತೆಗೆ ನಾನು ಒಂದಷ್ಟು ಸಮಯ ಕಳೀತಾ ಇದ್ದೀನಲ್ಲ. ಪದ್ಮಶ್ರೀ ಪಡೆದಿರೋರು ಅಂತಂದ್ರೆ ಬಹಳ ಹೆಮ್ಮೆ ಸರ್. ಸೊ ಇದಕ್ಕೆ ಒಂಚೂರು ಆಯಿಲ್ ಹಚ್ಕೊಂಡ್ಬಿಡೋಣ. ಸೊ ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೇಳಿ ಸರ್, ನಿಮ್ಗೆ ಎಷ್ಟನೇ ವಯಸ್ಸಿಂದ ಈ ಆಸಕ್ತಿ ಬಂತು ಸರ್ ನಾನು ಇದನ್ನೆಲ್ಲ ಮಾಡಬೇಕು ಅಂತ? 22ನೇ ವಯಸ್ಸಿನಿಂದ ನಾನು ಈ ಪುಸ್ತಕವನ್ನ ಕಲೆಕ್ಟ್ ಮಾಡಿ ಶುರು ಮಾಡಿದೆ ಮೇಡಮ್. ಓಕೆ, 20ನೇ ಯಾಕಂಗ ಅನಿಸ್ತು ಸರ್? ಆಕ್ಚುಲಿ ಪುಸ್ತಕಗಳನ್ನೆಲ್ಲ ಕೂಡಿಟ್ಕೊಳ್ಬೇಕು, ಎಲ್ಲರಿಗೂ ಪುಸ್ತಕಗಳು ಫ್ರೀ ಆಗಿ ದೊರಕಬೇಕು ಅನ್ನೋ ಒಂದು ಉದ್ದೇಶ. ಎರಡನೇದಾಗಿ ನಾವು ಹಳ್ಳಿಗಾಡಿನಿಂದ ಬಂದಾಗ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಪುಸ್ತಕಗಳೇ ಇರ್ತಿಲ್ಲ ಮೇಡಮ್. ಮಕ್ಕಳುಗಳಿಗೆ ಓದಿಕೆ ಇರ್ತಿಲ್ಲ. ನಮಗೆ ಕುತೂಹಲ, ಪುಸ್ತಕಗಳನ್ನ ಓದಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಆ ಕಾರಣದಿಂದ ರೈಲ್ವೆ ಹೋಗಿ ಮೈಸೂರಲ್ಲಿ ಸಿಟಿ ಲೈಬ್ರರಿ ಗಂಗೋತ್ರಿಗೆ ಹೋಗಿ ಓದ್ಕೊಂಡು ಬರೋವು. ಇದೆಲ್ಲವನ್ನು ನೋಡಿ ನಾವು ಒಬ್ಬ ವ್ಯಕ್ತಿ, ನಾನೇನೇ ಮಾಡೋದು ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ನಾನು ಈ ಕೆಲಸ ಮಾಡಿದ್ರೆ ಇಡೀ ನಮ್ಮ ಒಂದು ಏನಿದೆ ಹಳ್ಳಿಗಾಡಿನ ಮಕ್ಕಳಿಗೆ ಅನುಕೂಲ ಆಗುತ್ತೆ. IAS KS ಏನು ಓದ್ತಾ ಇರೋ ಮಕ್ಕಳಿಗೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಸ್ಟಾರ್ಟ್ ಮಾಡಿದೆ. ನನಗೆ ಅದಕ್ಕೆ ಸಾಥ್ ನೀಡಿದವರು ಅಂದರೆ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಮಹಾರಾಜ ಕಾಲೇಜಲ್ಲಿ K ಅನಂತರಾಮ ಅನ್ನೋ ನಮ್ಮ ಗುರುಗಳು, ನೀವು ಎಲ್ಲ ಇದನ್ನು ಮಾಡ್ತೀರಿ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಒಂದು ಒಳ್ಳೆ ಹಾಬಿ ಇಟ್ಕೊಳ್ಳಿ ಅಂತೇಳಿ ಪುಸ್ತಕ ಕಲೆಕ್ಷನ್ ಮಾಡೋದನ್ನು ನನಗೆ ಹೇಳ್ಕೊಟ್ರು. ನಾನು ಅಲ್ಲಿಂದ ನಿರಂತರವಾಗಿ ಇದು ಸರಿ ಅನಿಸೋದ್ರಿಂದ ನನಗೀಗ 78 ವರ್ಷ ವಯಸ್ಸು. ಸುಮಾರು 55 ವರ್ಷಗಳ ಕಾಲ ನಿರಂತರವಾಗಿ ನಾನು ಈ ಒಂದು ಕೆಲಸ ಮಾಡಿದ್ದೀನಿ ಮೇಡಮ್. ಸರ್, ನೀವು ಆ ತರ ಕಲೆಕ್ಟ್ ಮಾಡಿದ ಪ್ರಥಮವಾದ ಪುಸ್ತಕ ಯಾವುದು ಸರ್? ಪ್ರಥಮವಾಗಿ ಓದ್ಲಿಕ್ಕೆ ನನಗೆ ಸಹಕಾರ ಕೊಟ್ಟದ್ದು ಸ್ವಾಮಿ ವಿವೇಕಾನಂದರ ಚಿಕ್ಕ ಚಿಕ್ಕ ಕೃತಿಗಳು. ಅಲ್ಲಿಂದ ನಾನು ಶುರು ಮಾಡಿದೆ, ರಾಮಕೃಷ್ಣಾಶ್ರಮದ ಪುಸ್ತಕಗಳನ್ನ. ಹಾಗೆ ಕಂಟಿನ್ಯೂ ಮಾಡಿ 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 ಅದು ಈ ಸ್ಟೇಜಿಗೆ ಬಂದು ಸುಮಾರು ಇವತ್ತು 20 ಲಕ್ಷ ಪುಸ್ತಕಗಳು, ಅಂದ್ರೆ ಒಂದು 10 ಯೂನಿವರ್ಸಿಟಿಗೆ ಆಗುವಷ್ಟು ಪುಸ್ತಕಗಳು ನನ್ನಲ್ಲೇ ಇದೆ. ಒಂದು 10 ಯೂನಿವರ್ಸಿಟಿ, ಒಂದು ಯೂನಿವರ್ಸಿಟಿ 1.5 ರಿಂದ 2 ಲಕ್ಷ ಮಾಡೋದ್ರಲ್ಲಿ ಕಷ್ಟ. ಏಕೆಂದ್ರೆ ಪ್ಲೇಸು, ಓದುಗರು ಎಲ್ಲ ಮಾಡೋದು. ಇನ್ನೊಂದು ವಿಶೇಷ ಇಲ್ಲಿ ಏನು ಅಂದ್ರೆ, ನಾವು ಗಂಡ ಹೆಂಡತಿ ಇಬ್ಬರೇ ಅಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವುದೇ ವಿಧವಾದ ಅಟೆಂಡರ್ ಇಲ್ಲ, ಏನಿಲ್ಲ. ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಅಲ್ಲಿ ಯಾವುದೇ ವಿಧವಾದ ಫೀಸ್ ಇಲ್ಲ, ಮೆಂಬರ್ಶಿಪ್ ಇಲ್ಲ, ಏನಿಲ್ಲ. ಯಾರೇ ಬಂದು ಓದೋಗ್ಬೋದು. ಬಹುಶಃ ಬಂದವರು ಅದ್ ನೋಡಿ ಹೇಳ್ತಾರೆ, 6ನೇ ಶತಮಾನದಲ್ಲಿ ಇದ್ದಂತ ನಳಂದ ವಿಶ್ವವಿದ್ಯಾಲಯದ ಪ್ರತಿರೂಪ ಇದು ಅಂತ ಹೇಳ್ತಾರೆ. ಅಷ್ಟು ಬುಕ್ಸ್ ಇದೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ತೋರಿಸ್ಬೇಕು ಅಂದ್ರೆ ಕಾಯಿನ್ಸ್ ಅಂದ್ರೆ ಒಂದೊಂದು ಎಷ್ಟು ಲಕ್ಷಗಳಾಗ್ಬೋದು, ಬಂದವರು ಹೇಳ್ತಾರೆ ಅಂತ ಕಾಯಿನ್ಸ್ಗಳಿದೆ ನೋಡಿ ಮೇಡಮ್. ನಿಮ್ಗೆ ಬಹುಶಃ ಯಾರು ಎಲ್ಲೂ ನೋಡಿಲ್ಲ ಅಂತ ನನ್ಗೆ ಕಾಣಿಸುತ್ತೆ. ಇದೊಂದು 200 ವರ್ಷದ ನಾಣ್ಯ. ಇದು ಎಷ್ಟು? 200 ವರ್ಷದ್ದು. ಇದು ಮಾರಿದ್ರೆ ಎಷ್ಟು ಲಕ್ಷಗಳಿಗೆ ಹೋಗುತ್ತೋ ಗೊತ್ತಿಲ್ಲ. ₹2 ಅಣ್ಣಾಸ್. ಆಗ 1 ಆಣೆ, 2 ಆಣೆ, 3 ಆಣೆ ಅಂತ 16 ಆಣೆ ಹಾಕಿದ್ರೆ ₹1 ಆಗೋದು. ಇದು 2 ಆಣೆ. ಇದ್ರ ಮೇಲೆ ಬರ್ದಿದೆ ಈಸ್ಟ್ ಇಂಡಿಯಾ ಕಂಪನಿ, ಯುನೈಟೆಡ್ ಕಿಂಗ್ಡಮ್, ಲಂಡನ್. ಹೌದು.